ಸೆನ್ಸೆಕ್ಸ್ 77,569.39 0 ಪಿಟಿಎಸ್ 0% ಏರಿಕೆಯಾಗಿದೆ. ನಿಫ್ಟಿ 50 ಇಂದು 24,206.90 ಆಗಿದೆ. 0% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಇರಾನ್ ನಾಕಾಬಂದಿ ಮರುಸ್ಥಾಪನೆ. ತೈಲ $80 ದಾಟಿತು. ಅಮೆರಿಕ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಸರಕಿಗೆ 20% ಶುಲ್ಕ ವಿಧಿಸಿ ಇರಾನ್ ಬಂದರು ನಾಕಾಬಂದಿ ಮರುಸ್ಥಾಪಿಸಿತು. ಇರಾನ್ ನಾಕಾಬಂದಿ ಮರುಸ್ಥಾಪನೆ. ತೈಲ $80 ದಾಟಿತು. ಕಚ್ಚಾ ತೈಲ ಜುಲೈ 13ರಂದು $78 ಮತ್ತು 84 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಮುಚ್ಚಿತ್ತು. ಶೀಘ್ರದಲ್ಲೇ ಹೆಚ್ಚಿನ ಬಡ್ಡಿದರ ಅಗತ್ಯ. ಫೆಡ್ ವಾಲರ್. ಫೆಡರಲ್ ರಿಸರ್ವ್ ಗವರ್ನರ್ ವಾಲರ್ ಸಮೀಪ ಭವಿಷ್ಯದಲ್ಲಿ ಬಡ್ಡಿದರ ಹೆಚ್ಚಳದ ಸಂಕೇತ ನೀಡಿದರು. ಶೀಘ್ರದಲ್ಲೇ ಹೆಚ್ಚಿನ ಬಡ್ಡಿದರ ಅಗತ್ಯ. ಫೆಡ್ ವಾಲರ್. ಇರಾನ್ ಉದ್ವಿಗ್ನತೆ ಮತ್ತು ದರ ಹೆಚ್ಚಳ ಭೀತಿಯಿಂದ ಅಮೆರಿಕ ಷೇರು ಮಾರುಕಟ್ಟೆ ಕುಸಿಯಿತು. ಜೂನ್ನಲ್ಲಿ ಚಿಲ್ಲರೆ ಹಣದುಬ್ಬರ 4.38% ಏರಿಕೆ. ಜೂನ್ನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ 4.38% ಏರಿ ಆರ್ಬಿಐ ಗುರಿ ಮೀರಿತು. ಜೂನ್ನಲ್ಲಿ ಚಿಲ್ಲರೆ ಹಣದುಬ್ಬರ 4.38% ಏರಿಕೆ. ಜಾಗತಿಕ ಸರಕು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬಡ್ಡಿದರ ನಿರ್ಧಾರದ ಮೇಲೆ ಒತ್ತಡ ಹೆಚ್ಚಿದೆ. ತೈಲ ಆಮದು ಏರಿಕೆಯಿಂದ ವ್ಯಾಪಾರ ಕೊರತೆ 5 ತಿಂಗಳ ಗರಿಷ್ಠಕ್ಕೆ. ಜೂನ್ನಲ್ಲಿ ಭಾರತದ ರಫ್ತು 15.5% ಏರಿ $40 ಮತ್ತು 40 ಸೆಂಟ್. ತೈಲ ಆಮದು ಏರಿಕೆಯಿಂದ ವ್ಯಾಪಾರ ಕೊರತೆ 5 ತಿಂಗಳ ಗರಿಷ್ಠಕ್ಕೆ ಬಿಲಿಯನ್ ತಲುಪಿತು. ಆದರೆ ತೈಲ ಆಮದು ಹೆಚ್ಚಳದಿಂದ ವ್ಯಾಪಾರ ಕೊರತೆ 5 ತಿಂಗಳ ಗರಿಷ್ಠಕ್ಕೆ ಏರಿತು. ತೈಲ ಆಮದು ಏರಿಕೆಯಿಂದ ವ್ಯಾಪಾರ ಕೊರತೆ 5 ತಿಂಗಳ ಗರಿಷ್ಠಕ್ಕೆ. ಮಧ್ಯಪ್ರಾಚ್ಯ ಉದ್ವಿಗ್ನತೆಯಿಂದ ಕಚ್ಚಾ ತೈಲ ಬೆಲೆ ಹೆಚ್ಚಿರುವುದು ಇದಕ್ಕೆ ಕಾರಣ. ಬಡ್ಡಿದರ ಭೀತಿಯಿಂದ ಚಿನ್ನ, ಬೆಳ್ಳಿ ಮತ್ತಷ್ಟು ಕುಸಿದವು. ಜುಲೈ 13ರಂದು ಚಿನ್ನ $4,008 ಮತ್ತು 80 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ ಮತ್ತು ಬೆಳ್ಳಿ $57 ಮತ್ತು 88 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ ಮುಚ್ಚಿತ್ತು. ಬಡ್ಡಿದರ ಭೀತಿಯಿಂದ ಚಿನ್ನ, ಬೆಳ್ಳಿ ಮತ್ತಷ್ಟು ಕುಸಿದವು. ಫೆಡ್ ದರ ಹೆಚ್ಚಳ ಸಂಕೇತ ಮತ್ತು ಮಧ್ಯಪ್ರಾಚ್ಯ ಉದ್ವಿಗ್ನತೆ ಅಮೂಲ್ಯ ಲೋಹಗಳ ಮೇಲೆ ಒತ್ತಡ ಹೇರಿದವು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರವಾಗಿ ಮುಚ್ಚಿದ್ದವು. ಮಂಗಳವಾರ ಮಾರುಕಟ್ಟೆ ತೆರೆಯಲಿದೆ. ಜುಲೈ 10ರಂದು ಸೆನ್ಸೆಕ್ಸ್ 77,569 ಮತ್ತು 39 ಪೈಸಾ ಮತ್ತು ನಿಫ್ಟಿ 50 24,206.90ಕ್ಕೆ ಮುಚ್ಚಿತ್ತು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರವಾಗಿ ಮುಚ್ಚಿದ್ದವು. ಮಂಗಳವಾರ ಮಾರುಕಟ್ಟೆ ತೆರೆಯಲಿದೆ. ಇಂದು ಜುಲೈ 14ರಂದು ಮಾರುಕಟ್ಟೆ ಇನ್ನು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರವಾಗಿ ಮುಚ್ಚಿದ್ದವು. ಮಂಗಳವಾರ ಮಾರುಕಟ್ಟೆ ತೆರೆಯಲಿದೆ. ತೆರೆದಿಲ್ಲ. ಇರಾನ್ ಉದ್ವಿಗ್ನತೆ ಮತ್ತು ಫೆಡ್ ಸಂಕೇತಗಳ ಪ್ರಭಾವ ನಿರೀಕ್ಷಿತ. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 5.12% ಜಿಗಿತ. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ $11 ಮತ್ತು 50 ಸೆಂಟ್ಗೆ 5.12% ಏರಿಕೆಯೊಂದಿಗೆ ಮುಚ್ಚಿತ್ತು. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 5.12% ಜಿಗಿತ. ಎನ್ಎಸ್ಇನಲ್ಲಿ $1,068ಕ್ಕೆ ಮುಚ್ಚಿದ್ದ ಷೇರಿಗಿಂತ ಇದು ಉತ್ತಮ ಪ್ರದರ್ಶನ. ಇಂದು ಮಾರುಕಟ್ಟೆ ತೆರೆದಾಗ ಸಕಾರಾತ್ಮಕ ಸಂಕೇತ ನಿರೀಕ್ಷಿತ. ದಾಖಲೆ ಧಾನ್ಯ ಸಂಗ್ರಹ ಎಲ್ ನಿನೋ ಅಪಾಯವನ್ನು ತಗ್ಗಿಸಲಿದೆ. ಭಾರತದ ಧಾನ್ಯ ಸಂಗ್ರಹ 5 ವರ್ಷಗಳ ಗರಿಷ್ಠ ಮಟ್ಟ ತಲುಪಿ ಖಾರಿಫ್ ಋತುವಿಗೆ ಎಲ್ ನಿನೋ ಅಪಾಯದಿಂದ ಸಂರಕ್ಷಣೆ ನೀಡಲಿದೆ. ದಾಖಲೆ ಧಾನ್ಯ ಸಂಗ್ರಹ ಎಲ್ ನಿನೋ ಅಪಾಯವನ್ನು ತಗ್ಗಿಸಲಿದೆ. ಮಾನ್ಸೂನ್ ವ್ಯತ್ಯಯವಾದರೂ ಆಹಾರ ಬೆಲೆ ಸ್ಥಿರವಾಗಿರಲು ನೆರವಾಗಲಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,008 ಮತ್ತು 80 ಸೆಂಟ್ 0% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,22,858 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,008 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 88 ಸೆಂಟ್ 0% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,774 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 88 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 84 ಸೆಂಟ್ 0% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 84 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $95 ಮತ್ತು 32 ಸೆಂಟ್ 0%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ₹0 ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 32 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ.
ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ 957 ರೂಪಾಯಿ ಮತ್ತು 50 ಪೈಸಾ, 3106 ರೂಪಾಯಿ. ಬೆಂಗಳೂರು 944 ರೂಪಾಯಿ ಮತ್ತು 50 ಪೈಸಾ, 3021 ರೂಪಾಯಿ. ಹೈದರಾಬಾದ್ 994 ರೂಪಾಯಿ, 3191 ರೂಪಾಯಿ. ಆಂಧ್ರಪ್ರದೇಶ 966 ರೂಪಾಯಿ ಮತ್ತು 50 ಪೈಸಾ, 3128 ರೂಪಾಯಿ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.